ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬಟ್ ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಸ್ವಲ್ಪ ರಿಕವರ್ ಆಗ್ತಾ ಬರ್ತಾಯಿದೆ. ಸೊ ಅದನ್ನು ಪ್ಲೀಸ್ ಇಗ್ನೋರ್ ಮಾಡಿ. ಹೋಗ್ತಾ ಹೋಗ್ತಾ ವಾಯ್ಸ್ ಕೂಡ ಸರಿ ಹೋಗುತ್ತೆ. ಹಾಗೆ ಇವತ್ತಿಂದ ನಾನು ನೀವೆಲ್ಲ ತಮ್ಮನೇಲಿ ನೋಡಿರೋ ಹಾಗೆ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ಸರಿ ನಾನು ತಗೊಳ್ತಾ ಇರೋದು 30 ಡೇಸ್ 5 kg ವೆಯ್ಟ್ ಲಾಸ್ ಚಾಲೆಂಜ್. ಆಲ್ಮೋಸ್ಟ್ 6 months ಆಯಿತು ನಾನು ವೆಯ್ಟ್ ಲಾಸ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಕಾರಣಗಳಿಂದ ಆಗಿರಲಿಲ್ಲ. ಬಟ್ ಅದನ್ನೆಲ್ಲ ಮರೆತುಬಿಟ್ಟು ಮತ್ತೆ ಇವಾಗ ನಾನು ಮನಸ್ಸು ಗಟ್ಟಿ ಮಾಡಿ ಮತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಮೆಸೇಜ್ ಮಾಡ್ತಿದ್ರಿ, ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ. ಅವಾಗ ನನಗೂ ಬೇಜಾರಾಗ್ತಾ ಇತ್ತು. ಸೊ ಹಾಗಾಗಿ ಇವಾಗ ಮತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ಮೊದಲಿನ ಥರ ನನಗೆ ಸಪೋರ್ಟ್ ಮಾಡ್ತೀರಾ, ಎನ್ಕರೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ಮೇಲಿಂದ ಪ್ರತಿದಿನ ನಿಮಗೆ ನಾನು 30 ಡೇಸ್ವರೆಗೂ ನನ್ನ ವೆಯ್ಟ್ ಲಾಸ್ ಡಯಟ್ ವಿಡಿಯೋ, ನನ್ನ ರೊಟೀನ್ ಹೇಗಿರುತ್ತೆ, ನಾನು ನನ್ನ ವೆಯ್ಟ್ ಲಾಸ್ಗೋಸ್ಕರ ಏನೇನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಕೆಮ್ಮಾಗಿರೋದ್ರಿಂದ ನನಗೆ ವಾಯ್ಸ್ ಕೂಡ ಹೋಗಿದೆ, ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಈ ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾನು ಪ್ರತಿದಿನ ಮಿನಿಮಮ್ 20 to 30 minutes ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ ಮುಂದೆ ಹೋಗ್ತಾ ಹೋಗ್ತಾ ಗ್ರ್ಯಾಜುವಲಿ ಅದನ್ನು ಇನ್ಕ್ರೀಸ್ ಮಾಡ್ತೀನಿ. ತುಂಬ ದಿನಗಳಿಂದ ನಾನು ಇಂಟರ್ನೆಟ್ಟಲ್ಲಿ, ಯೂಟ್ಯೂಬಲ್ಲಿ ನಾನು ಮೊರಿಂಗಾ ಲೀವ್ಸ್ ಅಂದರೆ ನುಗ್ಗೆ ಸೊಪ್ಪಿನ ಬಗ್ಗೆ ತುಂಬ ಕೇಳ್ತಾ ಇದ್ದೆ. ಹಾಗೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ಕೂಡ ನನಗೆ ತುಂಬ ಆಶ್ಚರ್ಯ ಉಂಟು ಮಾಡ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡೋಣ, ನನ್ನ ಜೊತೆ ನನ್ನ ಹಸ್ಬೆಂಡ್ ಕೂಡ ಇದನ್ನು ಟ್ರೈ ಮಾಡಲಿ, ತೊಗೊಳ್ಳಿ, ಇಬ್ಬರ ಹೆಲ್ತ್ ಕೂಡ ಇಂಪ್ರೂವ್ ಆಗಲಿ ಅಂತ ಅಂದು ನಾನು ಮೊರಿಂಗಾ ಲೀವ್ಸ್ ಪೌಡರ್ನ ಆರ್ಡರ್ ಮಾಡಿದ್ದೀನಿ. ನಾನು ಆರ್ಗ್ಯಾನಿಕ್ ಇಂಡಿಯಾ ಅವ್ರ ಬ್ರ್ಯಾಂಡಿಂದ ಇದನ್ನು ತರಿಸಿದ್ದೀನಿ. ಇವಾಗ ಒಂದು ಗ್ಲಾಸಲ್ಲಿ ನಾನು ಇಬ್ಬರಿಗೂ ಅರ್ಧ ಟೇಬಲ್ ಸ್ಪೂನಷ್ಟು ಮೊರಿಂಗಾ ಲೀವ್ಸ್ ಪೌಡರ್ ಹಾಕಿದ್ದೀನಿ. ಹಾಗೆ 150 to 60 ml ವಾಟರ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಟೇಸ್ಟ್ ಹೇಗಿರುತ್ತೆ, ಫ್ಲೇವರ್ ಹೇಗಿರುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮೊರಿಂಗಾ ಲೀವ್ಸ್ ಜ್ಯೂಸ್ ಹೆಂಗಿತ್ತು ನೋಡಿ ಕುಡಿದು. ಚೆನ್ನಾಗಿತ್ತಾ? ಟೇಸ್ಟ್ಲೆಸ್. ಓಕೆ. ಮೊರಿಂಗಾ ಲೀವ್ಸ್ ಬಗ್ಗೆ ತುಂಬ ಕೇಳ್ತಾ ಇದ್ದೆ. ಸೊ ಹಂಗಾಗಿ ಇವಾಗ ಒಂದು 21 days ನಾನು ಇದನ್ನು ಕುಡಿಬೇಕು ಅಂತ ತರಿಸಿದ್ದೀನಿ. ಸೊ ಟೇಸ್ಟ್ ಕೂಡ ಓಕೆ ಚೆನ್ನಾಗಿದೆ, ಕುಡಿಬೋದು. ಇಷ್ಟೊತ್ತು ನಾನು 20 minutesವರೆಗೂ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ವಾಕ್ ಮಾಡಿದ್ದೀವಿ. ಸೊ ಇವಾಗ ಟೈಮ್ ಆಗಿದೆ, ಹಾಗೆ ವಿತ್ ಆಫೀಸ್ಗೆ ಹೋಗಬೇಕು. ಸೊ ಬೇಗ ನಾನು ಲಂಚ್ ಬಾಕ್ಸ್ ಪ್ರಿಪೇರ್ನ ಮಾಡ್ತೀನಿ. ಇವಾಗ ನಾನು ಬ್ರೇಕ್ಫಾಸ್ಟ್ಗೋಸ್ಕರ ರಾಗಿ ಗಂಜಿ ಮಾಡ್ತಾ ಇದ್ದೀನಿ. ರಾಗಿ ಗಂಜಿ ಕುಡಿಯೋದ್ರಿಂದ ಅದು ನಮ್ಮನ್ನು ತುಂಬ ಹೊತ್ತು ಫುಲ್ಲಾಗಿ ಇಡುತ್ತೆ. ಹಾಗೆ ಬೆಳಗ್ಗೆ ಇದನ್ನು ಕುಡಿಯೋದ್ರಿಂದ ನಮಗೆ ಕ್ಯಾಲ್ಶಿಯಂ ಕೂಡ ತುಂಬ ಸಿಗುತ್ತೆ, ಮತ್ತು ಬೋನ್ ತುಂಬ ಸ್ಟ್ರಾಂಗ್ ಆಗುತ್ತೆ, ಮತ್ತು ವೀಕ್ನೆಸ್ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಕೂಡ ಪ್ರತಿದಿನ ಇನ್ಮೇಲೆ ರಾಗಿ ಗಂಜಿನ ಅಟ್ಲೀಸ್ಟ್ 5 days ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿವತ್ತು ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಪಾಲಕ್ ಪಪ್ಪು ಮತ್ತು ಚಪಾತಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಟೊಮೆಟೊ ಎಲ್ಲ ಕತ್ತರಿಸ್ಕೊಂಡ್ಬಿಟ್ಟೆ. ಹಾಗೆ ಮೊನ್ನೆ ಊರಿಗೆ ಹೋದಾಗ ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಬಿಟ್ಟು ತುಂಬ ಪಾಲಕ್ ಸೊಪ್ಪನ್ನು ಕಳಿಸಿದ್ರು ಊರಿಂದ. ಸೊ ಫಸ್ಟ್ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಪಾಲಕ್ನ ನಾನು ಕ್ಲೀನ್ ಮಾಡಿಕೊಂಡೆ. ಹಾಗೆ ನಾನು ಒಂದು 10 minutesವರೆಗೂ ತೊಗರಿಬೇಳೆನ ನೆನೆಸಿಟ್ಟಿದ್ದೆ. ಹಾಗೆ ಇದಕ್ಕೆ ಇವಾಗ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಪಾಲಕ್ ಮತ್ತು ಟೊಮ್ಯಾಟೊ ಏನು ಹೆಚ್ಚಿಟ್ಟುಕೊಂಡಿದ್ದೀನಿ ಅದನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ. ಹಾಗೆ ಇದ್ರ ಜೊತೆ ನಾನು ಒಂದು 5 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನನಗೆ ಪಪ್ಪು ತುಂಬ ಖಾರ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ನಾನಿವಾಗ 5 to 6 ಬೆಳ್ಳುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಅಡ್ಜಸ್ಟ್ ಮಾಡಿಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಮುಂದೆ ಮತ್ತೆ ಬೇಕಾದರೆ ಸ್ವಲ್ಪ ನೋಡ್ಕೊಂಬಿಟ್ಟು ಆ್ಯಡ್ ಮಾಡ್ತೀನಿ. ಸೊ ಇವಾಗ ನೀರು ಕೂಡ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಹೊಡ್ಸ್ಕೊತಾ ಇದ್ದೀನಿ.
ಇವಾಗ ಮೊದಲಿಗೆ ನಾನು ಚಪಾತಿ ಹಿಟ್ಟನ್ನ ನಾದಿಟ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ಒಂದು 15 ಮಿನಿಟ್ಸ್ ಆಗೋ ಅಷ್ಟರಲ್ಲಿ ಇದು ನಂದಿರುತ್ತೆ. ಅವಾಗ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ನಾನು ಇವಾಗ ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ, ಕರಿಬೇವು ಸೊಪ್ಪು ಹಾಕ್ಕೊಂಬಿಟ್ಟು ಒಗ್ಗರಣೆ ತೊಗೊಂಡಿದ್ದೀನಿ ಪಪ್ಪು ಮಾಡೋಕ್ಕೆ. ಇದಕ್ಕೆ ನಾನು ಇವಾಗ ಬೇಯಿಸ್ಕೊಂಡಿರುವಂತಹ ದಾಲ್ ಮತ್ತು ಪಪ್ಪುನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಜಾಸ್ತಿ ಯಾವುದೇ ತರಹದ ಮಸಾಲೆ ನಾನು ಬಳಸಲ್ಲ. ಜಸ್ಟ್ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಖಾರ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ನೀವು ಹುಳಿಗೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ನೀರು ಅಥವಾ ಲೆಮನ್ ಹಿಂಡ್ಕೋಬೇಕು. ನಾನು ಲೆಮನ್ ಯೂಸ್ ಮಾಡಿದ್ದೀನಿ. ಬೆಳಗ್ಗೆ ಎಷ್ಟೇ ಬೇಗ ಇದ್ದರೂ ಕೂಡ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಬಿಕಾಸ್ ಪ್ರತಿದಿನ ಬೇರೆ ಬೇರೆ ಥರದ ಅಡುಗೆ ಇರುತ್ತೆ. ಹಾಗೆ ಕೆಲವೊಂದು ಸರಿ ಕೆಲಸದವ್ರು ಬಂದಿರ್ತಾರೆ, ಕೆಲವೊಂದು ಸರಿ ಬಂದಿರಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಎಲ್ಲ ರೆಡಿಯಾಗಿ ಆಫೀಸ್ಗೆ ಹೋಗುವಷ್ಟರಲ್ಲಿ ತುಂಬ ಸಾಕಾಗಿ ಹೋಗುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ನನಗೆ ಸ್ಟಾರ್ಟಿಂಗ್ ಒಂದು 4 ಮಂತ್ಸ್ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ. ಆವಾಗ ತುಂಬ ರಿಗ್ರೆಟ್ ಆಗ್ತಾಯಿತ್ತು ನಾನು ವೀಡಿಯೋ ಮಾಡ್ತಿಲ್ಲ ಅಂತ. ಬಟ್ ಒಂದು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಆಗಲಿ, ಅದಾದಮೇಲೆ ಸ್ವಲ್ಪ ಸ್ಲೋ ಆಗಿ ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಹಾಗಾಗಿ ಹೀಗೆ ಬಿಟ್ಟರೆ ಮತ್ತೆ ಮುಂದೆ ಹೋಗ್ತಾ ಹೋಗುತ್ತೆ, ಹಾಗೆ ನನ್ನ ಹತ್ರ ಮಾಡೋಕ್ಕಾಗಲ್ಲ ಮುಂದೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಇವಾಗ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ರೆಡಿಯಾಗಿ ದೇವ್ರ ದೀಪ ಹಚ್ಚೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನಮ್ಮಿಬ್ಬರಿಗೂ ಲಂಚ್ ಬಾಕ್ಸ್ ಕಟ್ಟಿ ರಾಗಿ ಗಂಜಿನ ಇಬ್ಬರಿಗೂ ಗ್ಲಾಸಲ್ಲಿ ಹಾಕ್ತಿದ್ದಾರೆ. ಸೊ ಬ್ರೇಕ್ಫಾಸ್ಟಲ್ಲಿ ನಾನಿವತ್ತು ರಾಗಿ ಗಂಜಿ ಕುಡಿತಾ ಇದ್ದೀನಿ. ಸೊ ಆದಷ್ಟು ಇನ್ಮೇಲೆ ಪ್ರತಿದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವಾರದಲ್ಲಿ ಅಟ್ಲೀಸ್ಟ್ 5 ಡೇಸ್ ನಾನು ರಾಗಿ ಗಂಜಿ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಬೇಗ ಕೂಡ ಆಗುತ್ತೆ, ಹಾಗೆ ಹೆಲ್ದಿ ಕೂಡ ಹೌದು. ಬೇಗ ಇದನ್ನು ಕುಡಿದ್ಬಿಟ್ಟು ಮತ್ತೆ ನಿಮಗೆ ಆಫೀಸ್ಗೆ ಹೋಗುವಾಗ ಸಿಗ್ತೀನಿ. ಇವಾಗೆಲ್ಲ ಆಯಿತು, ಇವಾಗ ಆಫೀಸ್ಗೆ ಹೋಗೋದಿತ್ತು. ನಮ್ಮ ಮನೆಯಿಂದ ನಮ್ಮ ಆಫೀಸ್ 20 ಕಿಲೋಮೀಟರ್ವರೆಗೂ ದೂರ ಇದೆ. ಹಾಗೆ ನಾನು ಅರ್ಧ ದಾರಿವರೆಗೂ ನನ್ನ ಹಸ್ಬೆಂಡ್ ಜೊತೆ ಬರ್ತೀನಿ. ಅಲ್ಲಿಂದ ಮತ್ತೆ ಅರ್ಧ ದಾರಿ ನಾನು ಬಸ್ಸಲ್ಲಿ ಬರ್ತೀನಿ. ಸೊ ಆಲ್ಮೋಸ್ಟ್ 2 ಅವರ್ಸ್ ಆಗಿಬಿಡುತ್ತೆ. ಆಫೀಸ್ಗೆ ಹೋದ ತಕ್ಷಣ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ 1-2 ಅವರ್ಸ್ ಆದಮೇಲೆ ನಾನು ಅರೌಂಡ್ 11:30 ನಾನು 1 ಕಪ್ ಟೀ ಕುಡಿತಾ ಇದ್ದೀನಿ. ಹಾಗೆ ಆದಷ್ಟು ಕಡಿಮೆ ಶುಗರ್ ಹಾಕ್ತಿದ್ದೀನಿ. ಮತ್ತು ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಪಪ್ಪು, ಚಪಾತಿ ಹಾಗೆ ಸಲಾಡ್ನ ಊಟ ಮಾಡ್ತಾ ಇದ್ದೀನಿ. ಜಾಸ್ತಿ ಆಫೀಸಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ಇವಾಗ ಜಸ್ಟ್ ಕೆಲಸ ಮುಗಿಸಿ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 6 o'clock ಆಗಿದೆ. ಸಂಜೆ ವಾಪಸ್ ಬರುವಾಗಲೂ ಕೂಡ ನಾನು ನನ್ನ ಹಸ್ಬೆಂಡ್ ಆಫೀಸ್ವರೆಗೂ ಬಸ್ಸಲ್ಲಿ ಬರ್ತೀನಿ. ಅಲ್ಲಿಂದ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿರ್ತೀನಿ. ನಾನು ವೆಯ್ಟ್ ಮಾಡೋಷ್ಟರಲ್ಲಿ ಅವರು ಕೂಡ ಆಫೀಸ್ ಬಿಟ್ಟು ನನ್ನ ಪಿಕ್ ಮಾಡೋಕ್ಕೆ ಬರ್ತಾರೆ. ಅಲ್ಲಿಂದ ಇಬ್ಬರು ಸೇರಿಬಿಟ್ಟು ಮನೆಗೆ ಬರ್ತೀವಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಟೈಮ್ ಇವಾಗ 7:30 ಆಗಿದೆ. ಸೊ ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿದ್ದೀನಿ. ಹಾಗೆ ತುಂಬ ಹೊಟ್ಟೆ ಹಸ್ತಿದೆ ಅಂತ ನಮ್ಮ ಅತ್ತೆ ಮೊನ್ನೆ ಊರಿಗೆ ಹೋದಾಗ ಕೊಬ್ಬರಿ ಉಂಡೆ ಮಾಡಿ ಕಳಿಸಿದ್ದಾರೆ. ಅದನ್ನೊಂದು ಪೀಸ್ ತಿಂತೀನಿ. ಅದನ್ನ ತಿಂದ್ಬಿಟ್ಟು ಬೇಗ ರೈಸ್ಗೆ ಇಡ್ತೀನಿ. ಬಿಕಾಸ್ ಆಲ್ರೆಡಿ ಬೆಳಗ್ಗೆ ನಾನು ಇವತ್ತು ದಾಲ್ ಪಪ್ಪು ಮಾಡಿದ್ದೀನಿ ಪಾಲಕ್ ಹಾಕ್ಬಿಟ್ಟು. ಅದ್ರ ಜೊತೆ ರೈಸ್ ಮತ್ತು ಮೊಟ್ಟೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಆಲ್ರೆಡಿ ಟೈಮ್ ಆಯಿತು. ಸೊ ಬೇಗ ಹೋಗಿ ನಾನು ನನ್ನ ಡಿನ್ನರ್ನ ಪ್ರಿಪೇರ್ ಮಾಡ್ತೀನಿ. ಸೊ ಇವಾಗ ಜಸ್ಟ್ ನನ್ನ ಊಟ ಆಯಿತು. ಊಟದಲ್ಲಿ ನಾನಿವತ್ತು ರೈಸ್, ಪಪ್ಪು ಹಾಗೆ ಅದ್ರ ಜೊತೆಗೆ ಉಪ್ಪಿನಕಾಯಿನ ಊಟ ಮಾಡಿದ್ದೀನಿ. ಸೊ ಹಾಗೆ ನಾನಿವತ್ತು 2 ಲೀಟರ್ ನೀರು ಕುಡಿದ್ದೀನಿ. ಇದನ್ನು ಗ್ರಾಜುಲಿ ನಾನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಹಾಗೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಬೇಸಿಗೆನಲ್ಲಿ ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಸೊ ಈ ಸರಿ ನನಗದು ವರ್ಕ್ ಆಗಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಹಾಗೆ ಈ ಸರಿ ನಾನು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ಗೆ ಸಿಂಪಲ್ ಆಗಿ ಹೋಮ್ ಮೇಡ್ ಡಯಟ್ನ, ಹೆಲ್ದಿ ಡಯಟ್ನ ನಾನು ಫಾಲೋ ಮಾಡ್ತೀನಿ. ಈ ಸರಿ ತುಂಬ ಪಾಸಿಟಿವಿಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ವೆಯ್ಟ್ ಲಾಸ್ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ನೀವು ಕೂಡ ಮುಂಚೆ ಥರನೇ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಡೇ 1 ಆಫ್ 30 ಡೇಸ್ 5 kg ವೆಯ್ಟ್ ಲಾಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ನಾಳೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.